ಫಿಲಂ ಚೇಂಬರ್ ಅವರು ಒಂದು ಧ್ವನಿ ಎತ್ತಲ್ಲ. ಯಾಕೆತ್ತಲ್ಲ ಅವ್ರು ಗೊತ್ತಿಲ್ಲ. ಯಾಕೆತ್ತಲ್ಲ? ಇಡೀ ಸೋಷಿಯಲ್ ಮೀಡಿಯಾ, ಇಡೀ ಮೀಡಿಯಾದವರು, ಪಾಪ ನೀವು ಮೀಡಿಯಾದವರು ತೋರಿಸ್ತಾನೆ ಇದ್ದೀರಿ, ಅವ್ರಿಗೆ ಕಣ್ ಕಾಣಿಸ್ತಾ ಇಲ್ಲ. ಫಿಲಂ ಚೇಂಬರ್ ಅಲ್ಲ ರೀ ಇದು, ಇದು ರಾಜಕೀಯ ಕ್ಷೇತ್ರ ಆದಂಗ ಆಗ್ಬಿಡೈತೆ. ಇದು ಫಿಲಂ ಚೇಂಬರ್, ಇದು ರಾಜಕೀಯ ಇಲ್ಲಿ ಮಾಡ್ತಾ ಇರೋದು. ಒಬ್ಬ ಮೇರು ನಟನ್ಗೆ ಕೊಟ್ಟಿರುವಂತ ಗೌರವನ ನೀವು ಒಬ್ಬ ಒಂದು ಅಧ್ಯಕ್ಷ ಆಗ್ಲಿ ಉಪಾಧ್ಯಕ್ಷ ಆಗ್ಲಿ ಏನಾದ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ ನೀವು? ಒಂದ್ ನಿಮಿಷ, ಕೋರ್ಟಲ್ಲಿ ಇರ್ಲಿ, ಕೇಸಲ್ಲಿ ಇರ್ಲಿ, ಕಾನೂನ್ಗೆ ನಾವು ಗೌರವ ಕೊಡ್ತೀವಿ. ನಾವು ಅಭಿಮಾನಿಗಳು ಯಾರಿಗೂ ಗೊತ್ತಿಲ್ಲ, ಎತ್ಕೊಂಡಾಗಲ್ಲ ಆಗ್ತಾರೆ ಅಂದ್ಬಿಟ್ಟು ಯಾರಿಗೂ ಗೊತ್ತಿತ್ತು? ಯಾರಿಗೂ ಗೊತ್ತಿಲ್ಲ. ಅಲ್ಲಿನ ಮರ್ಮ ಏನು ಅಂತ ಗೊತ್ತು? ಯಾರಿಗೂ ಗೊತ್ತಿಲ್ಲ. ಇವತ್ತು ರಾಜಕೀಯ ಮಾಡ್ತಾ ಇದ್ದೀರಾ. ಒಬ್ಬ ಮೇರು ನಟನ್ಗೆ ರಾಜಕೀಯ ಮಾಡ್ತಿದ್ದೀರಿ ನೀವು. ಸಾಹಸ ಸಿಂಹ ವಿಷ್ಣುವರ್ಧನ್ ಕನ್ನಡ ಚಿತ್ರರಂಗದಲ್ಲಿ ಕನ್ನಡಕ್ಕಾಗಿ ಕನ್ನಡ ಚಿತ್ರರಂಗವನ್ನು ತೆಗೆದಂತವ್ರು. ಎಷ್ಟೋ ಲಾಸ್ ಆಗಿದೆ, ಲಾಭ ಆಗಿದೆ, ಕರ್ನಾಟಕನ ಬಿಟ್ಟು ಹೋಗಿರ್ಲಿಲ್ಲ ಅವರು. ಆದ್ರೆ ನೀವು ಮಾಡ್ತಾ ಇರೋದು ಏನು? ವಿಷ್ಣುವರ್ಧನ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ನಿಮ್ಗೆ? ದಿನನಿತ್ಯ ಪೇಪರ್ ಓದ್ತಾ ಇಲ್ವಾ ನೀವು? ದಿನನಿತ್ಯ ಟಿವಿ ನೋಡ್ತಾ ಇಲ್ವಾ ನೀವು? ಯಾಕ್ರಿ ಹಿಂಗ್ ಮಾಡ್ತಾ ಇದ್ದೀರಾ? ಇದೇ ಫಿಲಂ ಚೇಂಬರ್ ಮುಂದೆ 100 ಸಲ ಮಾಡಿದ್ವಿ ಪ್ರತಿಭಟನೆ. ಭೂಮಿ ಬೇಕು, ಒಂದು ರಿಪ್ಲೈ ಕೊಟ್ಟಿರ್ಲಿಲ್ಲ ನೀವು ನಮ್ಗೆ. ಒಂದೇ ಒಂದು ರಿಪ್ಲೈ ಕೊಟ್ಟಿರಲಿಲ್ಲ. ಯಾಕೆ ಸಾರಾ ಗೋವಿಂದಣ್ಣ ಅವ್ರು ಏನ್ ಮಾಡ್ತಾ ಇದಾರೆ? ಒಂದು ರಿಪ್ಲೈ ಕೊಡ್ಬೇಕು. ಮಾಜಿ ನಮ್ಮ ಮೇಡಮ್ ಅವರು, ಜಯಮಾಲಾ ಮೇಡಮ್ ಅವ್ರು ಏನ್ ಮಾಡ್ತಾ ಇದಾರೆ? ಬಾಬಾ ಹರೀಶ್ ಅವ್ರು ಏನ್ ಮಾಡ್ತಾ ಇದಾರೆ? ಆಯ್ತು ಹೊಸಬ್ರು ಇವರು ಗೊತ್ತಿಲ್ಲ ಬಿಡಿ.